ಆ ಸಂದರ್ಭದಲ್ಲಿ ಏನಾದರೂ ಅವ್ರ ಕಷ್ಟ ಸುಖಗಳನ್ನ ನಿಮ್ಮ ಹತ್ರ ಹೇಳ್ಕೊಂಡಿದ್ದಿದೆಯಾ ಸರ್? ಅಂದರೆ ಮನೆ ಕಡೆದಾಗಲಿ ಕೆರಿಯರ್ದಾಗಲಿ ಈ ಥರದ್ದು? ಇಲ್ಲ, ಪರ್ಸನಲ್ ಅಂತೂ ಯಾವತ್ತೂ ಹೇಳ್ತಿರ್ಲಿಲ್ಲ. ನಾನು ಕೂಡ ನಮ್ಮದೇನೇ ಸಮಸ್ಯೆ ಇದ್ದರೂ ನಾನು ಏನೂ ಹೇಳ್ಕೊಡ್ತಿರ್ಲಿಲ್ಲ. ದರ್ಶನ ಕೂಡ ಏನೂ ಹೇಳ್ತಿರ್ಲಿಲ್ಲ. ಕೆಲಸ ಅಷ್ಟೇ. ನಾವಿಲ್ಲಿ ಏನಕ್ಕೆ ಬಂದಿದ್ದೀವಿ, ನೋ ಸೆಂಟಿಮೆಂಟ್ಸ್, ಕೆಲಸ ಮಾಡಬೇಕು. ಇದು ಕಷ್ಟ ಅನ್ನೋದು ಮನಸ್ಸಲ್ಲಿ ಇಟ್ಕೊಬೇಕಷ್ಟೆ. ನಾನು ದರ್ಶನ್ ಇಬ್ಬರೂ ಒಂದು ರೀತಿ ದರ್ಶನ್ ಅವ್ನ ಫೀಲ್ಡ್ ಅಂದರೆ ಅವನ ಲೈನಲ್ಲಿ ಏನಿತ್ತು ಆ ಒಂದು ಅಂದರೆ ಮನಸ್ಸಲ್ಲಿ ಕೆಲಸ ಮಾಡಿಕೊಂಡು ಇದ್ದಿದ್ದು. ನಾನು ಅಷ್ಟೇ, ನನ್ನ ಇದರಲ್ಲಿ ಏನೇ ನಮ್ಮ ಬ್ಯಾಕ್ಗ್ರೌಂಡ್ ಇರಲಿ, ಇಲ್ಲ ನಾನು ಹೊಸಬ ಬಂದಿರೋದು, ದೃಢವಾಗಿ ನಿಲ್ಲಬೇಕು ಅಂದ್ಕೊಂಡು ಮನಸ್ಸನ್ನ ಕಲ್ಲು ಮಾಡಿಕೊಂಡು ಏನೇ ಅವಮಾನ ಇವು ಆದ್ರೂ ಕೂಡ ಏನು ಕೇರ್ ಮಾಡಿದೆ. ನಮ್ಮ ಗುರಿ ಅಷ್ಟೇ, ಗುರಿ ಏನಿದೆ ಅದ್ರ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡೋಣ ಅಂದ್ಕೊಂಡು ಆ ರೀತಿ ಕಷ್ಟ ಪ್ರತಿಯೊಬ್ಬರಿಗೂ ಇರೋದು. ಬಟ್ ಕಷ್ಟನೇ ಹೇಳ್ಕೊಂಡು ಅದನ್ನೇ ಮಾತಾಡ್ಕೊಂಡಿದ್ರೆ ಪ್ರಯೋಜನ ಇಲ್ಲ. ಏನು ಮಾಡಬೇಕು ಆ ಗುರಿ ಕಡೆ ಅಟ್ಲೀಸ್ಟ್ ಮಾತಾಡೋದು ಒಂದು ಪಾಸಿಟಿವ್ ಅಲ್ಲಿ ಒಂದು ವೇಯಲ್ಲಿ ಹೋಗ್ಬೋದು ಅನ್ನೋ ಥರದಲ್ಲಿ ಎಲ್ಲೂ ಆ ಥರ ಹೇಳ್ತಿರ್ಲಿಲ್ಲ. ಮೆಜೆಸ್ಟಿಕ್ ಸಿನಿಮಾದಿಂದನೂ ಕೂಡ ಅವ್ರು ರಿಜೆಕ್ಟ್ ಆಗೋ ಆಪ್ಷನ್ಸ್ಗಳು ಜಾಸ್ತಿ ಇತ್ತು ಆ ಟೈಮಲ್ಲಿ. ಅಂದರೆ ಬೇರೆಯವ್ರು ಮತ್ತೊಬ್ಬರು ನೋಡಿದ್ರು, ಆ ನಂತರದಲ್ಲಿ ಕೊನೆಯದಾಗಿ ದರ್ಶನ್ ಅವ್ರು ಬಂದರು ಅನ್ನೋದು ಅದು ನನಗೆ ಆಮೇಲೆ ಗೊತ್ತಾಗಿದ್ದು. ಯಾಕಂದರೆ ನಾನೇ ಆ ಕಂಡೀಷನಲ್ಲಿದ್ದೆ. ಯಾಕಂದರೆ ಸುಮಾರು ಜನ ಇವನೇನು ಹುಡುಗ, ಇವನು ಇನ್ನೂ ಎಡಿಟಿಂಗ್ ಮಾಡ್ತಾನೋ ಇಲ್ಲ, ಬೇಡ ಅವರು ನಾಕೊಳ್ಳೋಣ, ಸೀನಿಯರ್ ಎಡಿಟ್ರ್ ನಾಕೊಳ್ಳೋಣ, ಹಂಗೆ ಹಿಂಗೇನೋ ಆ ಥರ ನಂದೇನೆ ಅಲ್ಲಾಡ್ತಾಯಿತ್ತು. ಇನ್ನು ಅದ್ರ ಬಗ್ಗೆ ದರ್ಶನ್ ಏನು ಆಮೇಲೆ ಗೊತ್ತಾಗಿದ್ದು. ಇದಕ್ಕೆ ಬೇರೆಯವರು ಇದ್ದರು, ಆಮೇಲೆ ಇನ್ನೇನು ಇದ್ದರು ಅಂತ ಜಸ್ಟು ಕೇಳಿದ್ದಷ್ಟೇ. ಬಟ್ ಯಾವುದೂ ನಾನು ನೋಡಿದ್ದಿಲ್ಲ, ಗೊತ್ತಿದ್ದಿಲ್ಲ. ಕೆಲವೊಂದು ಕೇಳೋದನ್ನು ತಿಳ್ಕೊಂತೀವಲ್ಲ ಅಷ್ಟೇ. ಶೂಟಿಂಗ್ ಸೆಟ್ಟಲ್ಲಿ ಹೇಗಿರ್ತಾ ಇದ್ರು ಅಂದರೆ ಆಗಲೂ ಹುಡುಗಾಟ ಇರ್ತಾ ಹೇಗೆ ಅಂತ ಜಾಲಿಯಾಗಿರ್ತಾ ಇದ್ರ ಅಥವಾ ಸೀರಿಯಸ್ ಆಗ? ಇಲ್ಲ, ತುಂಬ ಜಾಲಿನೇ. ಸೀರಿಯಸ್ಸು ವರ್ಕಲ್ಲಿದ್ದಾಗ ಅಷ್ಟೇ. ಆ ಕ್ಯಾಮ್ರಾ ಬೌಂಡ್ರಿ ಇರುತ್ತೆ ನೋಡಿ, ಕ್ಯಾಮ್ರಾ ಫ್ರೇಮ್ ಒಳಗಡೆ ಬಂತು ಅಂದರೆ ಅಲ್ಲಿ ಸೀರಿಯಸ್ಸು. ಒಬ್ಬ ಡೈರೆಕ್ಟ್ರ್ ಹತ್ರ ಡೈರೆಕ್ಟ್ ನರೇಟ್ ಮಾಡುವಾಗ ಆ ಸೀರಿಯಸ್ನೆಸ್ಸು ಮುಗಿದು ಚೂರು ಗ್ಯಾಪ್ ಇರುತ್ತೆ ನೋಡಿ, ಈ ಲೈಟಿಂಗ್ ಮಾಡೋ ಟೈಮಲ್ಲಿ ಅದು ಇದು ಆ ಥರ ಟೈಮಲ್ಲಿದ್ದಾಗ ಫುಲ್ಲು ಜಾಲಿನೇ. ಬಟ್ ಎಲ್ಲೂ ಅನ್ನೆಸೆಸರಿ ಬೇರೆ ಟಾಕ್ಸ್ ಅಲ್ಲ, ಓನ್ಲಿ ಸಿನಿಮಾದ್ದು ಏನಾಗ್ತಿದೆ, ಈ ಶಾಟಿಂಗ್ ಆಯಿತು, ನೆಕ್ಸ್ಟ್ದೇನು ಇರುತ್ತಲ್ಲ ಆ ಹೊಸ ಟೈಮಲ್ಲಿ ಆ ಒಂದು ಹುಮ್ಮಸ್ಸು ಆ ಥರ ಇತ್ತು ಅದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.